ಓಂ ಘಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಬ್ರಹ್ಮಾಂಡದಲ್ಲಿ ಗ್ರಹಗಳ ಸಂಚಾರ ನಿರಂತರ. ಈ ಸಂಚಾರವು ನಮ್ಮ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವ ಬೀರುತ್ತಲೇ ಇರುತ್ತದೆ. 2026 ಏಪ್ರಿಲ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ವಿಶೇಷವಾದುದು. ಏಕೆಂದರೆ ಈ ಒಂದೇ ತಿಂಗಳಿನಲ್ಲಿ ಬರೋಬ್ಬರಿ 6 ಬಾರಿ ತ್ರಿ ಏಕಾದಶ ಯೋಗ ರೂಪುಗೊಳ್ಳುತ್ತಿದೆ. ಇದು ಸಾಮಾನ್ಯ ಘಟನೆಯಲ್ಲ. ಈ ಅದ್ಭುತ ಯೋಗವು ತುಲಾ ಮತ್ತು ಕನ್ಯಾ ರಾಶಿ ಸೇರಿದಂತೆ 5 ರಾಶಿಯವರ ಬದುಕನ್ನೇ ಬದಲಿಸಲಿದೆ. ಇಂದಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಈ ಯೋಗ ಎಂದರೇನು, ಇದು ಯಾವಾಗ ಸಂಭವಿಸುತ್ತದೆ ಮತ್ತು ಈ 5 ರಾಶಿಯವರಿಗೆ ಸಿಗಲಿರುವ ಬಂಪರ್ ಲಾಭಗಳೇನು ಎಂಬುದನ್ನು ವಿವರವಾಗಿ ತಿಳಿಯೋಣ. ತ್ರಿ ಏಕಾದಶ ಯೋಗ. ಒಂದು, ಸಂಸ್ಕೃತ ಹೆಸರಿನಲ್ಲಿ ಅರ್ಥ. ವೀಕ್ಷಕರೇ, ಮೊದಲು ಈ ಹೆಸರಿನ ಅರ್ಥ ತಿಳಿಯೋಣ. ತ್ರಿ ಎಂದರೆ 3 ಮತ್ತು ಏಕಾದಶ ಎಂದರೆ 11. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ 2 ಗ್ರಹಗಳು ಪರಸ್ಪರ 3 ಮತ್ತು 11ರ ಸಂಬಂಧವನ್ನು ಹೊಂದಿದಾಗ ಈ ಯೋಗ ಸೃಷ್ಟಿಯಾಗುತ್ತದೆ. ಅಂದರೆ ಒಂದು ಗ್ರಹವು ಮತ್ತೊಂದು ಗ್ರಹದಿಂದ 3ನೇ ಮನೆಯಲ್ಲಿ ಕುಳಿತಿದ್ದರೆ ಆ 2ನೇ ಗ್ರಹವು 3ನೇಯದರಿಂದ 11ನೇ ಮನೆಯಲ್ಲಿ ಇರುತ್ತದೆ. ಇದನ್ನು ಸೌಹಾರ್ದ ಸಂಬಂಧ ಎಂದು ಕರೆಯಲಾಗುತ್ತದೆ. 2. 3ನೇ ಮನೆಯ ಮಹತ್ವ. ಈ ಯೋಗದಲ್ಲಿ 3ನೇ ಮನೆ ಬಹಳ ಮುಖ್ಯ. ಜ್ಯೋತಿಷ್ಯದಲ್ಲಿ 3ನೇ ಮನೆಯನ್ನು ಪರಾಕ್ರಮ ಸ್ಥಾನ ಅಥವಾ ಭ್ರಾತೃಸ್ಥಾನ ಎನ್ನಲಾಗುತ್ತದೆ. ಇದು ನಿಮ್ಮ ಧೈರ್ಯ ಮತ್ತು ಸಾಹಸ, ಯಾವುದೇ ಕೆಲಸವನ್ನು ಕೈಗೆತ್ತಿಕೊಳ್ಳುವ ಛಲ, ಸಂವಹನ, ನಿಮ್ಮ ಮಾತು ಮತ್ತು ಬರವಣಿಗೆಯ ಪ್ರಭಾವ, ಪ್ರಯಾಣ, ಸಣ್ಣ ಅವಧಿಯ ಪ್ರಯಾಣಗಳು ನೀಡುವ ಲಾಭ. ಈ ಸ್ಥಾನವು ವ್ಯಕ್ತಿಯನ್ನು ಸೋಮಾರಿತನದಿಂದ ಹೊರತಂದು ಕಾರ್ಯೋನ್ಮುಖನನ್ನಾಗಿ ಮಾಡುತ್ತದೆ. 3. 11ನೇ ಮನೆಯ ಮಹತ್ವ. ಇನ್ನು 11ನೇ ಮನೆ, ಇದನ್ನು ಲಾಭಸ್ಥಾನ ಎಂದು ಕರೆಯಲಾಗುತ್ತದೆ. ಜೀವನದ ಅತಿ ದೊಡ್ಡ ಸಕ್ಸಸ್ ಅಡಗಿರುವುದೇ ಇಲ್ಲಿ. ಇದು ಏನನ್ನು ಸೂಚಿಸುತ್ತದೆ ಎಂದರೆ ಧನಾಗಮನ, ನೀವು ಮಾಡಿದ ಕೆಲಸಕ್ಕೆ ಸಿಗುವ ಆರ್ಥಿಕ ಪ್ರತಿಫಲ, ಇಷ್ಟಾರ್ಥ ಸಿದ್ಧಿ, ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯ, ಸಾಮಾಜಿಕ ಗೌರವ, ಸಮಾಜದಲ್ಲಿ ನಿಮಗೆ ಸಿಗುವ ಉನ್ನತ ಸ್ಥಾನಮಾನ ಮತ್ತು ನೆಟ್ವರ್ಕಿಂಗ್. ತ್ರಿ ಏಕಾದಶ ಯೋಗವು ನಿಮ್ಮ ಶ್ರಮವನ್ನು, ಅಂದರೆ 3ನೇ ಮನೆ, ನೇರವಾಗಿ ಫಲಿತಾಂಶಕ್ಕೆ, ಅಂದರೆ 11ನೇ ಮನೆ ಸಂಪರ್ಕಿಸುತ್ತದೆ. 4. ಈ ಯೋಗದ ವಿಶೇಷ ಫಲಗಳು. ಏಪ್ರಿಲ್ 2026ರಲ್ಲಿ ಈ ಯೋಗ 6 ಬಾರಿ ರೂಪುಗೊಳ್ಳುತ್ತಿರುವುದು ಏಕೆ ವಿಶೇಷ ಗೊತ್ತೇ? ಇದು ಕೇವಲ ಹಣ ನೀಡುವುದಿಲ್ಲ, ಬದಲಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳ ಪ್ರಶಂಸೆ ಮತ್ತು ಬಡ್ತಿ. ವ್ಯಾಪಾರಿಗಳಿಗೆ ಸ್ಥಗಿತಗೊಂಡಿದ್ದ ಯೋಜನೆಗಳು ಪುನರಾರಂಭ. ಕುಟುಂಬ, ಸಹೋದರ ಸಹೋದರಿಯರ ನಡುವೆ ಬಾಂಧವ್ಯ ವೃದ್ಧಿ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನೀವು ಹಾಕುವ 10% ಶ್ರಮಕ್ಕೆ 100% ಫಲ ನೀಡುವ ಜಾಕ್ಪಾಟ್ ಸಮಯ ಇದಾಗಿದೆ. ಈ ತ್ರಿ ಏಕಾದಶ ಯೋಗ ಏಪ್ರಿಲ್ ತಿಂಗಳಿನಲ್ಲಿ ಯಾವಾಗೆಲ್ಲ ಸಂಭವಿಸುತ್ತದೆ, ಯಾವ ದಿನಾಂಕಗಳು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿವೆ, ಆ 6 ಮಹತ್ವದ ದಿನಾಂಕಗಳು ಇಲ್ಲಿವೆ ನೋಡಿ. 2 ದಿನಾಂಕಗಳ ವಿವರಣೆ. ಏಪ್ರಿಲ್ 8 ಬುಧವಾರ. ಮೊದಲನೆಯದಾಗಿ ಏಪ್ರಿಲ್ 8, ಈ ದಿನ ಯೋಗವು ಆರಂಭವಾಗುವುದರಿಂದ ಹೊಸ ಕೆಲಸಕ್ಕೆ ಸಹಿ ಹಾಕುವ ಅಥವಾ ಹೊಸ ಉದ್ಯಮದ ಮಾತುಕತೆಗೆ ಇದು ಅತ್ಯಂತ ಪ್ರಸಕ್ತ ದಿನ. ಬುಧವಾರದ ದಿನವಾಗಿರುವುದರಿಂದ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಲಾಭ ತರಲಿವೆ. ಏಪ್ರಿಲ್ 13 ಮತ್ತು 14 ಸೋಮವಾರ ಮತ್ತು ಮಂಗಳವಾರ. ನಂತರ ಏಪ್ರಿಲ್ 13 ಮತ್ತು 14 ಸತತ 2 ದಿನಗಳ ಕಾಲ ಈ ಯೋಗದ ಪ್ರಭಾವ ಇರಲಿದೆ. ವಿಶೇಷವೆಂದರೆ ಏಪ್ರಿಲ್ 14ರಂದು ಸೌರಮಾನ ಯುಗಾದಿ ಅಥವಾ ಹೊಸ ವರ್ಷದ ಆರಂಭದ ಸಮಯ. ಈ ಅವಧಿಯಲ್ಲಿ ಮಾಡುವ ಹೂಡಿಕೆಗಳು ದೀರ್ಘಕಾಲದವರೆಗೆ ನಿಮಗೆ ಸಂಪತ್ತನ್ನು ತಂದುಕೊಡಲಿವೆ. ಏಪ್ರಿಲ್ 16 ಗುರುವಾರ. ಏಪ್ರಿಲ್ 16ರಂದು ಗುರುಗ್ರಹದ ಅನುಗ್ರಹದೊಂದಿಗೆ ಈ ಯೋಗ ರೂಪುಗೊಳ್ಳುತ್ತಿದೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಅಥವಾ ಬಂಗಾರವನ್ನು ಖರೀದಿಸಲು ಇದು ಅದ್ಭುತ ಕ್ಷಣ. ಏಪ್ರಿಲ್ 18 ಶನಿವಾರ. ಏಪ್ರಿಲ್ 18ರಂದು ಈ ಯೋಗವು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ದಾರಿ ಮಾಡಿಕೊಡುತ್ತದೆ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವ ಯೋಚನೆ ಇದ್ದರೆ ಈ ದಿನದಂದು ಮುಂದುವರಿಯಬಹುದು. ಏಪ್ರಿಲ್ 26 ಭಾನುವಾರ. ಅಂತಿಮವಾಗಿ ಏಪ್ರಿಲ್ 26 ತಿಂಗಳ ಕೊನೆಯಲ್ಲಿ ರೂಪುಗೊಳ್ಳುವ ಈ ಯೋಗವು ನಿಮ್ಮ ಇಡೀ ತಿಂಗಳ ಶ್ರಮಕ್ಕೆ ಒಂದು ದೊಡ್ಡ ಪ್ರತಿಫಲವನ್ನು ನೀಡುವ ಮೂಲಕ ತಿಂಗಳನ್ನು ಸಂಭ್ರಮದಿಂದ ಮುಕ್ತಾಯಗೊಳಿಸಲು ಸಹಾಯ ಮಾಡುತ್ತದೆ. 3. ಈ ದಿನಗಳ ಮಹತ್ವ ಮತ್ತು ಲಾಭ. ಈ 6 ದಿನಗಳು ಕೇವಲ ಅಂಕಿಗಳಲ್ಲ, ಇವು ಶಕ್ತಿಯ ಕೇಂದ್ರಗಳು.
ಈ ಸಮಯದಲ್ಲಿ ನಿಮ್ಮ ರಾಶಿ ಬಲವಾಗಿದ್ದರೆ, ಅಂದರೆ ಗ್ರಹಗತಿಗಳು ನಿಮ್ಮ ಪರವಾಗಿದ್ದರೆ, ನಿಮ್ಮ ಮನೆಗೆ ಹೊಸ ಸೌಕರ್ಯಗಳು ಅಂದರೆ ಲಕ್ಸುರಿ ಐಟಂಗಳು ಬರಲಿವೆ. ಸಂಪತ್ತು ವೃದ್ಧಿಯಾಗಲು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವಂತಹ ಸೌಲಭ್ಯಗಳು ತಾವಾಗಿಯೇ ಒದಗಿ ಬರಲಿವೆ. ಆದ್ದರಿಂದ ಈ ದಿನಾಂಕಗಳನ್ನು ನಿಮ್ಮ ಡೈರಿಯಲ್ಲಿ ಅಥವಾ ಮೊಬೈಲ್ನಲ್ಲಿ ಈಗಲೇ ನೋಟ್ ಮಾಡಿಟ್ಟುಕೊಳ್ಳಿ. ವೃಷಭ ರಾಶಿ. ಅದೃಷ್ಟದ ಆರಂಭ 1. ಸಾಮಾನ್ಯ ಸ್ಥಿತಿ ಮತ್ತು ಬದಲಾವಣೆ. ವೀಕ್ಷಕರೇ, ಈಗ ನಮ್ಮ ಪಟ್ಟಿಯಲ್ಲಿರುವ ಮೊದಲ ರಾಶಿ ವೃಷಭ ರಾಶಿ. ಈ ರಾಶಿಯ ಅಧಿಪತಿ ಐಶ್ವರ್ಯಕಾರಕನಾದ ಶುಕ್ರ. ಏಪ್ರಿಲ್ ತಿಂಗಳಲ್ಲಿ ಸಂಭವಿಸುವ 6 ಏಕಾದಶ ಯೋಗಗಳು ನಿಮ್ಮ ಜೀವನದಲ್ಲಿ ಲಾಭದ ಸುರಿಮಳೆಯನ್ನೇ ತರಲಿವೆ. ಕಳೆದ ಕೆಲವು ತಿಂಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಅಥವಾ ಆರ್ಥಿಕ ಹಿಂಜರಿತಕ್ಕೆ ಈಗ ಪೂರ್ಣ ವಿರಾಮ ಬೀಳಲಿದೆ. ನಿಮ್ಮ ರಾಶಿಯ ಮೇಲೆ ಈ ಯೋಗದ ಪ್ರಭಾವ ಎಷ್ಟಿದೆ ಎಂದರೆ, ನೀವು ಸುಮ್ಮನೆ ಕುಳಿತಿದ್ದರೂ ಸಹ ಅದೃಷ್ಟದ ಅವಕಾಶಗಳು ನಿಮ್ಮ ಮನೆ ಬಾಗಿಲು ತಟ್ಟಲಿವೆ. ನಿಮ್ಮ ಹಳೆಯ ಶ್ರಮಕ್ಕೆ, ಅಂದರೆ ನೀವು ಮರೆತೇ ಹೋಗಿದ್ದ ಹಳೆಯ ಕೆಲಸಗಳಿಗೆ ಈಗ ಬಡ್ಡಿ ಸಮೇತ ಫಲ ಸಿಗುವ ಸಮಯ ಇದಾಗಿದೆ. 2. ವೃತ್ತಿ ಮತ್ತು ಉದ್ಯೋಗದ ಪ್ರಗತಿ. ಉದ್ಯೋಗಿಗಳಿಗಾಗಿ ಇದು ಅತ್ಯಂತ ಶ್ರೇಷ್ಠ ಸಮಯ. ಬಡ್ತಿ ಮತ್ತು ವರ್ಗಾವಣೆ. ನೀವು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಅಥವಾ ನಿಮ್ಮ ಹುದ್ದೆಯಲ್ಲಿ ಪದೋನ್ನತಿ ಸಿಗುವ ಸಾಧ್ಯತೆ 90%ರಷ್ಟಿದೆ. ಹೊಸ ಜವಾಬ್ದಾರಿ. ಕಚೇರಿಯಲ್ಲಿ ನಿಮ್ಮ ಶಿಸ್ತು ಮತ್ತು ಕೆಲಸದ ವೈಖರಿಯನ್ನು ಗಮನಿಸಿ ಮೇಲಾಧಿಕಾರಿಗಳು ನಿಮಗೆ ದೊಡ್ಡ ಪ್ರಾಜೆಕ್ಟ್ಗಳ ಜವಾಬ್ದಾರಿಯನ್ನು ನೀಡಲಿದ್ದಾರೆ. ಇದು ನಿಮ್ಮ ಮುಂದಿನ ವೃತ್ತಿ ಜೀವನಕ್ಕೆ ದೊಡ್ಡ ಮೆಟ್ಟಿಲಾಗಲಿದೆ. ನಿರುದ್ಯೋಗಿಗಳಿಗೆ. ದೀರ್ಘಕಾಲದಿಂದ ಕೆಲಸ ಹುಡುಕುತ್ತಿರುವ ವೃಷಭ ರಾಶಿಯವರಿಗೆ ಮಲ್ಟಿನ್ಯಾಷನಲ್ ಕಂಪನಿಗಳಿಂದ ಅಥವಾ ಪ್ರತಿಷ್ಠಿತ ಸಂಸ್ಥೆಗಳಿಂದ ಆಫರ್ ಲೆಟರ್ ಬರುವ ಸಾಧ್ಯತೆ ದಟ್ಟವಾಗಿದೆ. 3. ಲಾಭ ಮತ್ತು ಹೂಡಿಕೆ. ಧನ ಲಾಭದ ವಿಷಯಕ್ಕೆ ಬಂದರೆ, ಈ ಏಕಾದಶ ಯೋಗವು ನಿಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸುತ್ತದೆ. ಹಳೆಯ ಬಾಕಿ ವಸೂಲಿ. ಯಾರೋ ಸಾಲ ಪಡೆದು ಕೈಕೊಟ್ಟಿದ್ದ ಹಣ ಅಥವಾ ಬರಬೇಕಿದ್ದ ಪಿತ್ರಾರ್ಜಿತ ಆಸ್ತಿಯ ಪಾಲು ಈ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕೈ ಸೇರಬಹುದು. ಹೂಡಿಕೆ. ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡಲು ಇದು ಸುವರ್ಣ ಅವಕಾಶ. ಆದರೆ ತಜ್ಞರ ಸಲಹೆ ಪಡೆದು ಮುನ್ನಡೆಯಿರಿ. ವ್ಯಾಪಾರಿಗಳಿಗೆ. ಸಗಟು ವ್ಯಾಪಾರ ಮಾಡುವವರಿಗೆ ಈ ತಿಂಗಳು ಡಬಲ್ ಲಾಭವಾಗಲಿದೆ. 4. ವಿದ್ಯಾರ್ಥಿಗಳು ಮತ್ತು ವಿದ್ಯಾಭ್ಯಾಸ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಯೋಗವು ಜ್ಞಾನದ ದಾರಿಯನ್ನು ಸುಗಮಗೊಳಿಸುತ್ತದೆ. ವಿದೇಶಿ ವ್ಯಾಸಂಗ. ನೀವು ಹೊರದೇಶಕ್ಕೆ ಹೋಗಿ ಓದಬೇಕು ಎಂಬ ಕನಸು ಕಂಡಿದ್ದರೆ ಅದಕ್ಕೆ ಬೇಕಾದ ವೀಸಾ ಅಥವಾ ಸ್ಕಾಲರ್ಶಿಪ್ ಈ ತಿಂಗಳಲ್ಲಿ ಮಂಜೂರಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆ. IAS, KAS ಅಥವಾ ಬ್ಯಾಂಕಿಂಗ್ ಪರೀಕ್ಷೆ ಬರೆಯುತ್ತಿರುವವರಿಗೆ ಏಪ್ರಿಲ್ 13ರಿಂದ 18ರ ನಡುವಿನ ಅವಧಿ ತುಂಬ ಶುಭವಾಗಿದೆ. ಪ್ರತಿಷ್ಠಿತ ವಿದ್ಯಾಲಯಗಳಿಂದ ಪ್ರವೇಶಾತಿ ಪಡೆಯುವ ಸುಯೋಗವಿದೆ. 5. ಪರಿಹಾರ ಮತ್ತು ಸಲಹೆ. ಇಷ್ಟೆಲ್ಲ ಶುಭ ಫಲಗಳ ನಡುವೆ ನೀವು ಒಂದನ್ನು ನೆನಪಿಡಬೇಕು. ಅಹಂಕಾರ ಬೇಡ. ವಿಶೇಷ ಪರಿಹಾರ. ಶುಕ್ರವಾರದ ದಿನ ಮುತ್ತೈದೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಸಿಹಿ ಪದಾರ್ಥ ನೀಡಿ. ಪ್ರತಿದಿನ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸುವುದರಿಂದ ಈ ಏಕಾದಶ ಯೋಗದ ಫಲ ದುಪ್ಪಟ್ಟಾಗಲಿದೆ. ಕಟಕ ರಾಶಿ. ಯಶಸ್ಸಿನ ಸುವರ್ಣ ಕಾಲ. 1. ಮಾನಸಿಕ ನೆಮ್ಮದಿ ಮತ್ತು ಆತ್ಮವಿಶ್ವಾಸ. ವೀಕ್ಷಕರೇ, ನಮ್ಮ ಲಿಸ್ಟ್ನಲ್ಲಿರುವ ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಮನಸ್ಕಾರಕನಾದ ಚಂದ್ರ. ಏಪ್ರಿಲ್ ತಿಂಗಳ ಈ ಏಕಾದಶ ಯೋಗವು ಕಟಕ ರಾಶಿಯವರಿಗೆ ಒಂದು ರೀತಿ ಸುವರ್ಣ ಅವಧಿಯನ್ನೇ ಸೃಷ್ಟಿಸಲಿದೆ. ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಅನಿಶ್ಚಿತತೆ, ಗೊಂದಲ ಅಥವಾ ಮುಂದೇನು ಎಂಬ ಆತಂಕಕ್ಕೆ ಈಗ ತೆರೆ ಬೀಳಲಿದೆ. ಈ ಯೋಗವು ನಿಮ್ಮ ಆತ್ಮವಿಶ್ವಾಸವನ್ನು ದ್ವಿಗುಣಗೊಳಿಸುತ್ತದೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಜಯ ಸಿಗುವ ಮುನ್ಸೂಚನೆಗಳು ಈಗ ಸ್ಪಷ್ಟವಾಗಿ ಕಾಣಿಸಲಿವೆ. 2. ಆರ್ಥಿಕ ಚೇತರಿಕೆ ಮತ್ತು ಹೂಡಿಕೆ. ಆರ್ಥಿಕವಾಗಿ ಈ ಸಮಯ ಕಟಕ ರಾಶಿಯವರಿಗೆ ಭರ್ಜರಿ ಲಾಭ ತರಲಿದೆ. ಹೂಡಿಕೆಗೆ ಸಕಾಲ. ನೀವು ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಈ ಏಪ್ರಿಲ್ ತಿಂಗಳ 6 ಪ್ರಮುಖ ದಿನಾಂಕಗಳು ನಿಮಗೆ ಅತ್ಯಂತ ಶುಭವಾಗಿವೆ. ಈ ಸಮಯದಲ್ಲಿ ಮಾಡುವ ಹೂಡಿಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಲಾಭ ತರಲಿದೆ. ಸಾಲಬಾಧೆಯಿಂದ ಮುಕ್ತಿ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲದ ಸಮಸ್ಯೆಗಳು ಬಗೆಹರಿಯಲಿವೆ. ಹಣದ ಹರಿವು ಹೆಚ್ಚಾಗುವುದರಿಂದ ನೀವು
ಹಳೆಯ ಬಾಕಿಗಳನ್ನು ತೀರಿಸಿ ನಿಟ್ಟುಸಿರು ಬಿಡಬಹುದು. ಬಡ್ಡಿ ವ್ಯವಹಾರ. ಹಣದ ಕೊಡಕೊಳ್ಳುವಿಕೆಯಲ್ಲಿ ತೊಡಗಿರುವವರಿಗೆ ಈ ಅವಧಿ ಸುವರ್ಣಾವಕಾಶದಂತಿದೆ. 3. ಹೊಸ ಉದ್ಯಮ ಮತ್ತು ವೃತ್ತಿ. ನೀವು ಸ್ವಂತವಾಗಿ ಏನಾದರೂ ಶುರು ಮಾಡಬೇಕೆಂದು ಕನಸು ಕಾಣುತ್ತಿದ್ದೀರಾ? ಹಾಗಿದ್ದರೆ ಈ 3 ಏಕಾದಶ ಯೋಗ ನಿಮ್ಮ ಬೆನ್ನಿಗಿದೆ. ಹೊಸ ಉದ್ಯಮ. ಹೊಸದಾಗಿ ಅಂಗಡಿ, ಫ್ಯಾಕ್ಟರಿ ಅಥವಾ ಆನ್ಲೈನ್ ಬಿಸ್ನೆಸ್ ಆರಂಭಿಸಲು ಇದು ಅತ್ಯುತ್ತಮ ಸಮಯ. ಧೈರ್ಯವಾಗಿ ಮುನ್ನಡೆಯಿರಿ, ಅದೃಷ್ಟ ನಿಮ್ಮ ಪರವಾಗಿದೆ. ಉದ್ಯೋಗದಲ್ಲಿ ಸಹಕಾರ. ಕಚೇರಿಯಲ್ಲಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮ್ಮ ಐಡಿಯಾಗಳಿಗೆ ಬೆಂಬಲ ನೀಡುತ್ತಾರೆ. ನಿಮ್ಮ ಕ್ರಿಯೇಟಿವಿಟಿಗೆ ಮನ್ನಣೆ ಸಿಗುವ ಕಾಲವಿದು. 4. ಕುಟುಂಬ ಮತ್ತು ಸಂಗಾತಿಯ ಸಾನ್ನಿಧ್ಯ. ಕಟಕ ರಾಶಿಯವರ ಕುಟುಂಬ ಜೀವನದಲ್ಲಿ ಹಬ್ಬದ ವಾತಾವರಣವಿರಲಿದೆ. ನೆಮ್ಮದಿ. ಮನೆಯಲ್ಲಿನ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಪ್ರೀತಿ ಹೆಚ್ಚಾಗಲಿದೆ. ಸಂಗಾತಿಯ ಸಹಕಾರ. ವಿಶೇಷವಾಗಿ ನಿಮ್ಮ ಸಂಗಾತಿಯಿಂದ ಅಂದರೆ ಪತಿ ಅಥವಾ ಪತ್ನಿಯಿಂದ ನಿಮಗೆ ಅನಿರೀಕ್ಷಿತ ಬೆಂಬಲ ಸಿಗಲಿದೆ. ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ನಿರ್ಧಾರಗಳಲ್ಲಿ ಅವರು ನಿಮ್ಮ ಜೊತೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಇದು ನಿಮ್ಮ ಮಾನಸಿಕ ಬಲವನ್ನು ಹೆಚ್ಚಿಸುತ್ತದೆ. ಶುಭ ಕಾರ್ಯ. ಮನೆಯಲ್ಲಿ ಮದುವೆ ಅಥವಾ ಶುಭ ಸಮಾರಂಭಗಳ ಮಾತುಕತೆಗೆ ಇದು ಪ್ರಸಕ್ತ ಸಮಯ. 5. ಪರಿಹಾರ ಮತ್ತು ಸಲಹೆ. ಈ ಅದ್ಭುತ ಸಮಯದ ಪೂರ್ಣ ಲಾಭ ಪಡೆಯಲು ನೀವು ಮಾಡಬೇಕಾದದ್ದು ಇಷ್ಟೇ. ವಿಶೇಷ ಪರಿಹಾರ. ಸೋಮವಾರದ ದಿನ ಶಿವನಿಗೆ ಅಥವಾ ಮನೆ ದೇವರಿಗೆ ಅಭಿಷೇಕ ಮಾಡಿಸಿ ಬಿಳಿ ಬಣ್ಣದ ಹೂವುಗಳಿಂದ ಪೂಜೆ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ಈ ಯೋಗದ ಫಲಗಳು ದೀರ್ಘಕಾಲದವರೆಗೆ ನಿಮಗೆ ಸಿಗುತ್ತವೆ. ಕನ್ಯಾ ರಾಶಿ. ಭಾಗ್ಯದ ಬಾಗಿಲು ತೆರೆಯುವ ಸಮಯ. 1. ಭಾಗ್ಯದ ಆರಂಭ ಮತ್ತು ಪರಿವರ್ತನೆ. ವೀಕ್ಷಕರೇ, ಈಗ ನಾವು ಚರ್ಚಿಸುತ್ತಿರುವ ರಾಶಿ ಕನ್ಯಾ ರಾಶಿ. ಏಪ್ರಿಲ್ ತಿಂಗಳಲ್ಲಿ ಈ ರಾಶಿಯವರ ಬದುಕು ನಿಜಕ್ಕೂ ಬಂಗಾರವಾಗಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 3 ಏಕಾದಶ ಯೋಗವು ನಿಮ್ಮ ರಾಶಿಯ ಆರ್ಥಿಕ ಸ್ಥಿತಿಯನ್ನು ಬುಡಮೇಲು ಮಾಡಲಿದೆ, ಅಂದರೆ ಸಕಾರಾತ್ಮಕವಾಗಿ. ಕಳೆದ ಕೆಲವು ತಿಂಗಳಿಂದ ನೀವು ಅನುಭವಿಸುತ್ತಿದ್ದ ಹಣದ ಮುಗ್ಗಟ್ಟು ಅಥವಾ ಬಂದ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂಬ ದೂರುಗಳಿಗೆ ಈಗ ಉತ್ತರ ಸಿಗಲಿದೆ. ನಿಮ್ಮ ಬುದ್ಧಿವಂತಿಕೆಗೆ ಸರಿಯಾದ ವೇದಿಕೆ ದೊರೆತು ನಿಮ್ಮ ಪ್ರತಿಭೆ ಜಗತ್ತಿಗೆ ಪರಿಚಯವಾಗುವ ಕಾಲವಿದು. 2. ಉದ್ಯೋಗ ಮತ್ತು ವೃತ್ತಿ ಜೀವನ. ಕನ್ಯಾ ರಾಶಿಯ ಉದ್ಯೋಗಾಕಾಂಕ್ಷಿಗಳಿಗೆ ಈ ಏಪ್ರಿಲ್ ತಿಂಗಳು ಒಂದು ವರವೆಂದೇ ಹೇಳಬಹುದು. ಹೊಸ ಉದ್ಯೋಗ. ನೀವು ದೀರ್ಘಕಾಲದಿಂದ ಕನಸು ಕಾಣುತ್ತಿದ್ದ ಕಂಪನಿಯಿಂದ ಆಫರ್ ಬರಬಹುದು. ವಿಶೇಷವೆಂದರೆ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಸಂಬಳ ಮತ್ತು ಉನ್ನತ ಸ್ಥಾನಮಾನದೊಂದಿಗೆ ಈ ಕೆಲಸ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ವೃತ್ತಿ ಪ್ರಗತಿ. ಈಗಾಗಲೇ ಕೆಲಸ ಮಾಡುತ್ತಿರುವವರಿಗೆ ಬಡ್ತಿಯ ಯೋಗ, ಇನ್ಕ್ರಿಮೆಂಟ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಮೇಲಾಧಿಕಾರಿಗಳ ಜೊತೆಗಿನ ಸಂಬಂಧ ಸುಧಾರಿಸಲಿದೆ. ಶಕ್ತಿಶಾಲಿ ಸಲಹೆ. ಆದರೆ ನೆನಪಿಡಿ, ಈ ಅದೃಷ್ಟ ನಿಮ್ಮ ಕೈಸೇರಬೇಕೆಂದರೆ ನಿಮ್ಮ ಕಡೆಯಿಂದ ಶ್ರಮದ ಅಗತ್ಯವಿದೆ. ಕೇವಲ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳಬೇಡಿ, ನಿಮ್ಮ ಪ್ರಯತ್ನವನ್ನು ದುಪ್ಪಟ್ಟು ಮಾಡಿ. 3. ಆರ್ಥಿಕ ಅಡೆತಡೆಗಳ ನಿವಾರಣೆ. ಆರ್ಥಿಕವಾಗಿ ಇದು ನಿಮ್ಮನ್ನು ಸದೃಢಗೊಳಿಸುವ ಸಮಯ. ಅಡೆತಡೆಗಳ ಅಂತ್ಯ. ಯಾವುದೇ ಕೆಲಸಕ್ಕೆ ಹಣದ ಕೊರತೆಯಿಂದ ತಡೆಯಾಗಿದ್ದರೆ ಆ ಅಡೆತಡೆಗಳು ಈಗ ನಿವಾರಣೆಯಾಗಲಿವೆ. ಬ್ಯಾಂಕ್ ಲೋನ್ಗಳು ಸುಲಭವಾಗಿ ಮಂಜೂರಾಗಬಹುದು. ಆದಾಯದ ಮೂಲಗಳು. ಕೇವಲ ಒಂದು ಕಡೆಯಿಂದಲ್ಲದೆ ಅನಿರೀಕ್ಷಿತವಾಗಿ 2-3 ಮೂಲಗಳಿಂದ ಹಣದ ಹರಿವು ಉಂಟಾಗಬಹುದು. ಹಳೆಯ ಹೂಡಿಕೆಗಳು ಈಗ ಲಾಭವನ್ನು ನೀಡಲು ಶುರು ಮಾಡುತ್ತವೆ. 4. ಎಚ್ಚರಿಕೆ ಮತ್ತು ಸಮಾಜಮುಖಿ ಜೀವನ. ಕನ್ಯಾ ರಾಶಿಯವರೇ, ಅದೃಷ್ಟದ ಜೊತೆಗೆ ನೀವು ಒಂದಿಷ್ಟು ಎಚ್ಚರಿಕೆ ವಹಿಸುವುದು ಅನಿವಾರ್ಯ. ವಾದ ವಿವಾದ. ಈ ಸಮಯದಲ್ಲಿ ನಿಮ್ಮ ಕೀರ್ತಿಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವವರು ಹೆಚ್ಚಾಗಬಹುದು. ಅನಗತ್ಯ ವಾದ ವಿವಾದಗಳಿಂದ ದೂರವಿರಿ. ಮೌನವೇ ನಿಮಗೆ ಈ ಸಮಯದಲ್ಲಿ ದೊಡ್ಡ ಶಕ್ತಿ. ಸಂಬಂಧಗಳು. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಸಣ್ಣ ವಿಚಾರಕ್ಕೆ ಕಿರಿಕಿರಿ ಮಾಡಿಕೊಳ್ಳಬೇಡಿ. ಸಮಾಧಾನದಿಂದ ವರ್ತಿಸುವುದು ನಿಮ್ಮ ಏಳಿಗೆಗೆ ಸಹಕಾರಿ. 5. ದೈವಿಕ ಪರಿಹಾರ. ನಿಮ್ಮ ಈ ಶುಭ ಸಮಯವನ್ನು ಇನ್ನಷ್ಟು ಬಲಪಡಿಸಲು ಒಂದು ಸರಳ ಪರಿಹಾರವಿದೆ. ವಿಶೇಷ ಪರಿಹಾರ. ಕನ್ಯಾ ರಾಶಿಯ ಅಧಿಪತಿ ಬುಧನಿಗೆ ಪ್ರಿಯನಾದ ವಿಘ್ನವಿನಾಯಕನನ್ನು ಆರಾಧಿಸಿ. ಬುಧವಾರದ ದಿನ ಗಣೇಶನಿಗೆ ದೂರ್ವೆ ಅಂದರೆ ಗರಿಕೆ ಅರ್ಪಿಸಿ. ಓಂ ಗಂ ಗಣಪತಯೇ ನಮಃ
ಮಂತ್ರವನ್ನು ಪ್ರತಿದಿನ 108 ಬಾರಿ ಪಠಿಸಿ. ಇದು ನಿಮ್ಮ ಹಾದಿಯಲ್ಲಿರುವ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಈ ಏಕಾದಶ ಯೋಗದ ಪೂರ್ಣ ಫಲವನ್ನು ನಿಮಗೆ ತಂದುಕೊಡುತ್ತದೆ. ತುಲಾರಾಶಿ, ಗೌರವ ಮತ್ತು ಸಂಪತ್ತಿನ ಸಂಗಮ. 1. ಸಾಮಾಜಿಕ ಸ್ಥಾನಮಾನ ಮತ್ತು ಕೀರ್ತಿ. ವೀಕ್ಷಕರೇ, ನಮ್ಮ ಲಿಸ್ಟ್ನಲ್ಲಿರುವ ಮುಂದಿನ ಪ್ರಮುಖ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಸೃಷ್ಟಿಯಾಗುವ ಏಕಾದಶ ಯೋಗವು ಅದ್ಭುತವಾದ ಸಾಮಾಜಿಕ ಗೌರವವನ್ನು ತಂದುಕೊಡಲಿದೆ. ಇಷ್ಟು ದಿನ ನಿಮ್ಮನ್ನು ನಿರ್ಲಕ್ಷಿಸಿದವರು ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಡದವರು ಈಗ ನಿಮ್ಮ ಸಲಹೆಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವುದಲ್ಲದೆ ಪ್ರಭಾವಿ ವ್ಯಕ್ತಿಗಳ ಒಡನಾಟ ನಿಮಗೆ ಸಿಗಲಿದೆ. ರಾಜಕೀಯ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ತುಲಾರಾಶಿಯವರಿಗೆ ಇದು ಅತ್ಯಂತ ಶ್ರೇಷ್ಠ ಸಮಯ. 2. ಆರ್ಥಿಕ ಒಪ್ಪಂದಗಳು ಮತ್ತು ಸಾಲ ಮುಕ್ತಿ. ಆರ್ಥಿಕವಾಗಿ ತುಲಾರಾಶಿಯವರಿಗೆ ಈ ಏಕಾದಶ ಯೋಗವು ಹೊಸ ದಾರಿಯನ್ನು ತೋರಿಸಲಿದೆ. ಲಾಭದಾಯಕ ಒಪ್ಪಂದಗಳು. ವ್ಯಾಪಾರಸ್ಥರಿಗೆ ಅಥವಾ ಫ್ರೀಲಾನ್ಸ್ ಕೆಲಸ ಮಾಡುವವರಿಗೆ ಹೊಸ ಆರ್ಥಿಕ ಒಪ್ಪಂದಗಳು ಸಿಗಲಿವೆ. ಈ ಒಪ್ಪಂದಗಳು ದೀರ್ಘಕಾಲದವರೆಗೆ ನಿಮಗೆ ಸ್ಥಿರ ಆಸ್ತಿಯನ್ನು ತಂದುಕೊಡುತ್ತವೆ. ಸಾಲ ತೀರಿಸುವ ಸಮಯ. ನೀವು ದೀರ್ಘಕಾಲದಿಂದ ಸಾಲದ ಸುಳಿಯಲ್ಲಿ ಸಿಲುಕಿದ್ದರೆ ಅದನ್ನು ತೀರಿಸಲು ಬೇಕಾದ ಹಣದ ಹರಿವು ಈ ಸಮಯದಲ್ಲಿ ಉಂಟಾಗಲಿದೆ. ಹಳೆಯ ಸಾಲಗಳನ್ನು ಮುಕ್ತಾಯಗೊಳಿಸಿ ಆರ್ಥಿಕವಾಗಿ ಸ್ವತಂತ್ರರಾಗಲು ಇದು ಸಕಾಲ. ಹೂಡಿಕೆ. ಆಸ್ತಿ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಹಿಂಜರಿಯಬೇಡಿ. ಈ ಅವಧಿ ನಿಮಗೆ ಪೂರಕವಾಗಿದೆ. 3. ಶತ್ರುಗಳ ಪತನ ಮತ್ತು ಜಯ. ತುಲಾರಾಶಿಯವರ ಏಳಿಗೆಯನ್ನು ಕಂಡು ನಿಮ್ಮ ವಿರುದ್ಧ ಕುತಂತ್ರ ಮಾಡುವವರು ಅಥವಾ ನಿಮ್ಮನ್ನು ತುಳಿಯಲು ಪ್ರಯತ್ನಿಸುವ ಗುಪ್ತ ಶತ್ರುಗಳು ಈ ಸಮಯದಲ್ಲಿ ಸೋಲಲಿದ್ದಾರೆ. ನಿಮ್ಮ ಶತ್ರುಗಳು ಮಾಡುವ ಯಾವುದೇ ತಂತ್ರಗಳು ನಿಮ್ಮ ಮುಂದೆ ನಡೆಯುವುದಿಲ್ಲ. ಅವರ ಕುತಂತ್ರಗಳು ನಿಮಗೆ ತಿಳಿಯದಂತೆ ಅವರ ಮೇಲೆಯೇ ತಿರುಗುಬಾಣವಾಗಲಿವೆ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಅಥವಾ ವ್ಯಾಜ್ಯಗಳಲ್ಲಿ ನೀವು ಜಯಗಳಿಸುವ ಸಾಧ್ಯತೆ ಹೆಚ್ಚಿದೆ. ಈ ಯೋಗವು ನಿಮಗೆ ಅಜೇಯ ಶಕ್ತಿಯನ್ನು ನೀಡಲಿದೆ. 4. ಆತ್ಮವಿಶ್ವಾಸ ಮತ್ತು ಹೊಸ ನಿರ್ಧಾರಗಳು. ತುಲಾರಾಶಿಯವರೇ, ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ. ಯಾವುದೇ ಹೊಸ ಕೆಲಸ ಅಥವಾ ವೈಯಕ್ತಿಕ ಜೀವನದ ಬದಲಾವಣೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಪೂರ್ಣ ಆತ್ಮವಿಶ್ವಾಸದಿಂದಿರಿ. ತಪ್ಪುಗಳ ತಿದ್ದುಪಡಿ. ಹಿಂದೆ ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಹೊಸ ಹಾದಿಯಲ್ಲಿ ಸಾಗಲು ಇದು ಸರಿಯಾದ ಸಮಯ. ನಿಮ್ಮ ಅಂತಃಪ್ರಜ್ಞೆ ಹೇಳುವುದನ್ನು ಕೇಳಿ. 5. ಪರಿಹಾರ ಮತ್ತು ಸಲಹೆ. ನಿಮ್ಮ ಈ ಸುವರ್ಣ ಕಾಲವನ್ನು ಯಶಸ್ವಿಗೊಳಿಸಲು ಒಂದು ಸರಳ ದೈವಿಕ ಮಾರ್ಗವಿದೆ. ವಿಶೇಷ ಪರಿಹಾರ. ತುಲಾರಾಶಿಯವರು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಬಿಳಿ ಬಣ್ಣದ ಹೂಗಳನ್ನು ದೇವಿಗೆ ಅರ್ಪಿಸಿ ಬಡ ಹೆಣ್ಣು ಮಕ್ಕಳಿಗೆ ಸಿಹಿಯನ್ನು ಹಂಚಿ. ಈ ಸಣ್ಣ ಸೇವೆ ನಿಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿ ಸುಖ ಸಂಪತ್ತನ್ನು ವೃದ್ಧಿಸುತ್ತದೆ. ಮಕರ ರಾಶಿ. ಶ್ರಮಕ್ಕೆ ತಕ್ಕ ಪ್ರತಿಫಲದ ಕಾಲ. 1. ಶ್ರಮ ಮತ್ತು ಪ್ರತಿಫಲದ ಸಮನ್ವಯ. ವೀಕ್ಷಕರೇ, ಈಗ ನಾವು ಕೊನೆಯದಾಗಿ ಆದರೆ ಅತ್ಯಂತ ಮುಖ್ಯವಾಗಿ ಚರ್ಚಿಸುತ್ತಿರುವ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ನ್ಯಾಯದೇವತೆ ಶನಿದೇವ. ಈ ಏಪ್ರಿಲ್ ತಿಂಗಳ ಏಕಾದಶ ಯೋಗವು ಮಕರ ರಾಶಿಯವರಿಗೆ ಒಂದು ಅದ್ಭುತ ಸಂದೇಶವನ್ನು ಹೊತ್ತು ತಂದಿದೆ. ನೀವು ಕಳೆದ ಅನೇಕ ತಿಂಗಳುಗಳಿಂದ ಬಹುಶಃ ವರ್ಷಗಳಿಂದ ಪಡುತ್ತಿರುವ ಕಠಿಣ ಶ್ರಮಕ್ಕೆ ಈಗ ಸರಿಯಾದ ಬೆಲೆ ಸಿಗುವ ಕಾಲ ಬಂದಿದೆ. ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ಆದರೆ ಕ್ರೆಡಿಟ್ ಬೇರೆಯವರಿಗೆ ಸಿಗುತ್ತೆ ಅನ್ನೋ ನಿಮ್ಮ ದೂರು ಇನ್ನು ಮುಂದೆ ಇರುವುದಿಲ್ಲ. ನಿಮ್ಮ ಪ್ರತಿಯೊಂದು ಬೆವರಿನ ಹನಿಗೂ ಈ ಯೋಗವು ಲಾಭದ ರೂಪದಲ್ಲಿ ಪ್ರತಿಫಲ ನೀಡಲಿದೆ. 2. ಸಣ್ಣ ಪ್ರಯತ್ನ ದೊಡ್ಡ ಯಶಸ್ಸು. ಈ ತಿಂಗಳ ವಿಶೇಷತೆ ಎಂದರೆ ನೀವು ಮಾಡುವ ಸಣ್ಣ ಕೆಲಸವೂ ಸಹ ನಿರೀಕ್ಷೆಗೂ ಮೀರಿದ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತದೆ. ಅದೃಷ್ಟದ ಸಾಥ್. ಹೂಡಿಕೆಯಲ್ಲಿ ಇರಲಿ ಅಥವಾ ಹೊಸ ಯೋಜನೆಯಲ್ಲಿ ಇರಲಿ, ನೀವು ಕೇವಲ ಒಂದು ಹೆಜ್ಜೆ ಇಟ್ಟರೆ ಅದೃಷ್ಟವು ನಿಮ್ಮನ್ನು 10 ಹೆಜ್ಜೆ ಮುಂದೆ ಕೊಂಡೊಯ್ಯುತ್ತದೆ. ವೃತ್ತಿಜೀವನ. ಕಚೇರಿಯಲ್ಲಿ ನೀವು ನೀಡುವ ಒಂದು ಚಿಕ್ಕ ಸಲಹೆಯು ಕಂಪನಿಗೆ ದೊಡ್ಡ ಲಾಭ ತಂದುಕೊಡಬಹುದು. ಇದರಿಂದ ನಿಮ್ಮ ಸ್ಥಾನಮಾನ ಗಣನೀಯವಾಗಿ ಏರಿಕೆಯಾಗಲಿದೆ. ವ್ಯಾಪಾರ. ಸಣ್ಣ ಬಂಡವಾಳ ಹೂಡಿ ದೊಡ್ಡ ಲಾಭ ಗಳಿಸುವ ಅವಕಾಶಗಳು ಈ ಏಪ್ರಿಲ್ 8ರಿಂದ 26ರ ನಡುವೆ ಸೃಷ್ಟಿಯಾಗಲಿವೆ. 3.
ವಿರೋಧಿಗಳ ಪತನ ಮತ್ತು ಜಯಘೋಷ. ಮಕರ ರಾಶಿಯವರಿಗೆ ವಿರೋಧಿಗಳ ಕಾಟ ಹೊಸದೇನಲ್ಲ. ಆದರೆ ಈ ಏಕಾದಶ ಯೋಗದ ಪ್ರಭಾವದಿಂದ ವಿರೋಧಿಗಳ ಸೋಲು, ನಿಮ್ಮ ಏಳಿಗೆಯನ್ನು ತಡೆಯಲು ಪ್ರಯತ್ನಿಸಿದ ವಿರೋಧಿಗಳು ತಾವಾಗಿಯೇ ಸೋಲೊಪ್ಪಿಕೊಳ್ಳುತ್ತಾರೆ. ಅವರ ಕುತಂತ್ರಗಳು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ಗೌರವ ವೃದ್ಧಿ. ನಿಮ್ಮನ್ನು ಟೀಕಿಸುತ್ತಿದ್ದವರು ಈಗ ನಿಮ್ಮ ಯಶಸ್ಸನ್ನು ಕಂಡು ಮೌನವಾಗಲಿದ್ದಾರೆ. ಕಾನೂನು ಜಯ. ಒಂದು ವೇಳೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸಿಲುಕಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಿದೆ. 4. ನೆಮ್ಮದಿಯ ಜೀವನದ ಅಂಶಗಳು. ಜೀವನದಲ್ಲಿ ಹಣವಿದ್ದರೆ ಸಾಲದು, ನೆಮ್ಮದಿಯೂ ಬೇಕು. ಈ ತಿಂಗಳು ಆ ನೆಮ್ಮದಿಗೆ ಬೇಕಾದ ಎಲ್ಲ ಪೂರಕ ಅಂಶಗಳು ನಿಮಗೆ ಲಭ್ಯವಾಗಲಿವೆ. ಆರೋಗ್ಯ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಕೆ ಕಂಡುಬರಲಿದೆ. ಕುಟುಂಬ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ಮಕ್ಕಳು ಅಥವಾ ಸಂಗಾತಿಯಿಂದ ಸಂತೋಷದ ಸುದ್ದಿ ಕೇಳುವಿರಿ. ಭೌತಿಕ ಸುಖ. ಹೊಸ ವಾಹನ ಅಥವಾ ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸಲು ಬೇಕಾದ ಆರ್ಥಿಕ ಶಕ್ತಿ ನಿಮ್ಮದಾಗಲಿದೆ. 5. ದೈವಿಕ ಪರಿಹಾರ. ಮಕರ ರಾಶಿಯವರು ಈ ಶುಭ ಫಲವನ್ನು ದೀರ್ಘಕಾಲ ಉಳಿಸಿಕೊಳ್ಳಲು ಈ ಪರಿಹಾರ ಪಾಲಿಸಿ. ವಿಶೇಷ ಪರಿಹಾರ: ಶನಿವಾರದ ದಿನ ಶನಿದೇವನಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ಎಳ್ಳನ್ನು ದಾನ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಪಠಿಸಿ. ನಿಮ್ಮ ಶ್ರಮ ಸಾರ್ಥಕವಾಗಲು ಈ ದೈವಿಕ ಬಲ ಸಹಾಯ ಮಾಡುತ್ತದೆ. ಪರಿಹಾರಗಳು ಮತ್ತು ಯಶಸ್ಸಿನ ಸೂತ್ರಗಳು. 1. ಮಂತ್ರ ಜಪದ ಶಕ್ತಿ. ವೀಕ್ಷಕರೇ, ಗ್ರಹಗತಿಗಳು ಎಷ್ಟೇ ಚೆನ್ನಾಗಿದ್ದರೂ ನಮ್ಮ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ದೈವಿಕ ಮಂತ್ರಗಳ ಅವಶ್ಯಕತೆ ಇರುತ್ತದೆ. ಏಕಾದಶ ಯೋಗದ ಪೂರ್ಣ ಫಲ ಪಡೆಯಲು ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಗಣಪತಿಯು ವಿಘ್ನ ನಿವಾರಕ ಮಾತ್ರವಲ್ಲದೆ ಬುದ್ಧಿವಂತಿಕೆಯ ಕಾರಕ ಕೂಡ. ಈ ಯೋಗದ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ಹಾದಿಯಲ್ಲಿರಲು ಈ ಮಂತ್ರ ಸಹಾಯ ಮಾಡುತ್ತದೆ. 2. ದಾನ ಮತ್ತು ಮಾನವೀಯತೆ. ಜ್ಯೋತಿಷ್ಯದ ಪ್ರಕಾರ ನಮ್ಮ ಸಂಪತ್ತು ವೃದ್ಧಿಯಾಗಬೇಕೆಂದರೆ ನಾವು ಅದರ ಒಂದು ಸಣ್ಣ ಭಾಗವನ್ನು ಸಮಾಜಕ್ಕೆ ನೀಡಬೇಕು. ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ. ಹಸಿದವರಿಗೆ ಅನ್ನ ನೀಡುವುದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡುವುದು ಈ ಯೋಗದ ಶುಭ ಪ್ರಭಾವವನ್ನು 10 ಪಟ್ಟು ಹೆಚ್ಚಿಸುತ್ತದೆ. ನೆನಪಿಡಿ, ನೀವು ನೀಡುವ 1 ರೂಪಾಯಿ ಕೂಡ ನಿಮಗೆ 100 ರೂಪಾಯಿಯಾಗಿ ವಾಪಸ್ ಬರುವ ಶಕ್ತಿ ಈ ಏಕಾದಶ ಯೋಗಕ್ಕಿದೆ. 3. ಹಿರಿಯರ ಆಶೀರ್ವಾದ ಮತ್ತು ಸಕಾರಾತ್ಮಕತೆ. ಯಶಸ್ಸಿಗೆ ಅತಿ ದೊಡ್ಡ ಮೆಟ್ಟಿಲೆಂದರೆ ನಮ್ಮ ಮನೆಯ ಹಿರಿಯರ ಆಶೀರ್ವಾದ. ಪ್ರತಿದಿನ ಮನೆಯಲ್ಲಿರುವ ತಂದೆ ತಾಯಿ ಅಥವಾ ಹಿರಿಯರ ಪಾದಕ್ಕೆ ನಮಸ್ಕರಿಸಿ ಕೆಲಸ ಆರಂಭಿಸಿ. ವಿಶೇಷವಾಗಿ ಏಪ್ರಿಲ್ 8ರಿಂದ 26ರ ನಡುವೆ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿಡಿ. ಯಾವುದೇ ನಕಾರಾತ್ಮಕ ಯೋಚನೆಗಳಿಗೆ ಅಥವಾ ಅಸೂಯೆಗೆ ಕಿವಿಗೊಡಬೇಡಿ. ಶುಭ ಯೋಗವು ಕೆಲಸ ಮಾಡಬೇಕೆಂದರೆ ನಿಮ್ಮ ಅಂತರಾತ್ಮ ಕೂಡ ಶುದ್ಧವಾಗಿರಬೇಕು. ಸ್ನೇಹಿತರೆ, 2026ರ ಏಪ್ರಿಲ್ ತಿಂಗಳ ಈ ಅಪರೂಪದ 6 ಏಕಾದಶ ಯೋಗಗಳು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಬೆಳಕನ್ನು, ಅಪಾರ ಸಂಪತ್ತನ್ನು ಮತ್ತು ನೆಮ್ಮದಿಯನ್ನು ತರಲಿ ಎಂದು ನಾವು ಮನಃಪೂರ್ವಕವಾಗಿ ಹಾರೈಸುತ್ತೇವೆ. ಗ್ರಹಗಳ ಸಂಚಾರ ನಮಗೆ ದಾರಿಯನ್ನು ತೋರಿಸಿದರೆ ನಮ್ಮ ಶ್ರಮ ನಮ್ಮನ್ನು ಗುರಿ ತಲುಪಿಸುತ್ತದೆ. ಈ ಎರಡು ಒಂದಾದಾಗ ಯಶಸ್ಸು ಖಂಡಿತ. ಇಂದಿನ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರಿಗೂ ಇದರ ಲಾಭ ಸಿಗಲಿ ಎಂಬ ಉದ್ದೇಶದಿಂದ ಅವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಲು ಮರೆಯಬೇಡಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ, ಆಧ್ಯಾತ್ಮಿಕ ಮತ್ತು ಜೀವನದ ಉನ್ನತಿಗೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭವಾಗಲಿ.